गणाधिपतिभ्यो नमः। पालिसु गजवदना सुगुण विशालदय सदनय गजवदना दया सदन आय गजवदना पालिसु गजवदन सुगुण विशाल दया सदन सुगुण विशाल दया सदन देवी पावन चरिते नीने करुणदी नಮ್ಮನು ಮಾತಿ ಪಾವನ ಚರಿತೆ पावन चरिते अम्मा देवी सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते नारायणी नमोस्तुते नारायणी नमोस्तुते ಮಹೇಶ್ವರ ಇಂದ್ರಾದಿ ಸುಮನಂತರೇ ಜಗನ್ಮಾತೆ ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ ಮಕ್ಕಳೇ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತುಲಾಲಿಸು ಕಳ್ಳ ಮಹಿಷನು ವಿಧಾತ ನಿತ್ಯ ವರದ ಬರದಿಯೇ ಸುರವಾ
ಪ್ರೀತಿಯಿಂದ ಅಮ್ಮ ಆ, 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 ಪರೋತ್ಪರ ಶಕ್ತಿ ನಾರಾಯಣ. ಮೂರು ಮೂರ್ತಿಗಳ ತೇಜಸ್ಸು, ಮುಕ್ಕೋಟಿ ದೇವತೆಗಳ ಓಜಸ್ಸು, ನಭೋ ಮಂಡಲದಲ್ಲಿ ಓಂಕಾರದಲ್ಲಿ ಲೀನವಾಗುವ ದ್ವಾರ, ಆದಿಮಾಯೆಯೇ ಅಷ್ಟಭುಜೆಯಾಗಿ ಅಭಿವ್ಯಕ್ತಳಾದೆಯ ತಾಯೇ, ತವ ಸನ್ನಿಧಿಯಲ್ಲಿ ನಮ್ಮ ಕಷ್ಟವನ್ನು ಏನೆಂದು ಹೇಳಲಮ್ಮ. ಅದೋ ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ಬರಬಲದ ಪ್ರಮತ್ತತೆಯಿಂದ ದೇವಲೋಕವನ್ನು ಸೇರಿದ, ಸುಮನ ಸಂವ್ರಾತವನ್ನು ಸಮರ ಮುಖದಲ್ಲಿ ಜಯಿಸಿದ, ಮೂರು ಲೋಕವನ್ನು ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನಮ್ಮ. ಮೂರು ಮೂರ್ತಿಗಳಿಂದ ವಧಿಸಲು ಸಾಧ್ಯವಾದ ಬರಬಲವುಳ್ಳ ಕೂಳ ಮಹಿಷನ ಕೊಂದು ನಮ್ಮ ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ನಿಜ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ, ಸತ್ಯ. ದೇವತೆಗಳನ್ನೇ ಸ್ಥಾನ ಭ್ರಷ್ಟರನ್ನಾಗಿ ಮಾಡಿದನೆ. ನಿಜ. ಬಿಡಿರಿ ಭೀತಿಯ ಶೀಘ್ರದಲ್ಲಿ ಆತನನ್ನು ವಧಿಸಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯ ತಾಳಿರಿ. ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅಂತಹ ಕೆಟ್ಟ ಕಸರನ್ನೆಲ್ಲ ಮಾಡು ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಎನಲು ಜಯ ಜಯ ವಿನುತ ಸಕಲರು ಮಣಿಯಲಾಗಿ ಜಯ 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 ಎನ್ನುತ್ತ ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಸುಮನಸರೇ, ಮಹಾಮಾತೆಯ ಅಭಯವಾಕ್ಕನ್ನು ಕೇಳಿ ನಾವೆಲ್ಲರೂ ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯ ಎನ್ನುವನಾದ ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದೋ ವಿಶ್ವಕರ್ಮರೇ ಶಿಷ್ಯ ವೃಂದದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದವರಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಗಮಿಸಬಾರದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಗೆ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಕರದ ಚಕ್ರವ ಗಡ ಸಂಹಾರಕ್ಕಾಗಿ ಬರಲು ತ್ರಿಶೂಲವನು ತ್ರಿಶೂಲ ಕನಕ ಗರ್ಭನು ಬ್ರಹ್ಮದೇವ
ಜಗದಂಬ ಜಯ ಜಯ ಜಗದಂಬ ಜಯ 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 ಜಗದಂಬ ಎನ್ನುತ್ತ ಪದ ಕೆರೆಗೆ